ಕೋರ್ಟ್ನ ಕಟಕಟೆಯಲ್ಲಿ ಡಿ ಗ್ಯಾಂಗ್ನ ಭವಿಷ್ಯ ಇವತ್ತಿನಿಂದ ಆರಂಭ ಆಗ್ತಕ್ಕಂಥದ್ದು. ಇನ್ನೇನು ಕೆಲವೇ ಹೊತ್ತಲ್ಲಿ ಈ ಚಾರ್ಜ್ ಫ್ರೇಮ್ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಅದಕ್ಕೂ ಮೊದಲು ಕೋರ್ಟ್ ಕಲಾಪ ಆರಂಭ ಆಗಬೇಕು. ನ್ಯಾಯಮೂರ್ತಿಗಳು ಬಂದು ಪೀಠವನ್ನು ಅಲಂಕರಿಸಬೇಕು. ಎಲ್ಲರೂ ಕೋರ್ಟ್ ಕಾರಿಡಾರ್ನಲ್ಲಿ ಈಗ ಕಾಯ್ತಾ ಇದ್ದಾರೆ ಅಂತ. ಒಟ್ಟು 17 ಜನ ಆರೋಪಿಗಳು ಮತ್ತು ಅವರವರ ಪರ ವಕೀಲರು. ಸೊ ದರ್ಶನ್ ಅಂಡ್ ಗ್ಯಾಂಗ್ ವಿರುದ್ಧ ಈಗ ಚಾರ್ಜ್ ಫ್ರೇಮ್ ಆಗ್ತಕ್ಕಂಥ ಪ್ರಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಕೊಲೆ ಆರೋಪಿಗಳ ವಿರುದ್ಧ ಚಾರ್ಜ್ ಫ್ರೇಮ್ ಸೆಷನ್ಸ್ ಕೋರ್ಟ್ನಿಂದ ಬಂದಿದ್ದಾರೆ. ಚಾರ್ಜ್ ಫ್ರೇಮ್ ಹಿನ್ನೆಲೆಯಲ್ಲಿ ಕೋರ್ಟ್ಗೆ ಹಾಜರಾಗಿರ್ತಕ್ಕಂಥದ್ದು ಪವಿತ್ರ ಗೌಡ ಅವರ ತಾಯಿ ಕೂಡ ಆಗಮಿಸಿದ್ದಾರೆ ಅಂತ. ಮಗಳನ್ನು ನೋಡೋದಕ್ಕೆ ಆಗಮಿಸಿದ್ದಾರೆ ಪವಿತ್ರ ಗೌಡ ಅವರ ತಾಯಿ. 81 ದಿನ ಆಯಿತು ಅವ್ರನ್ನ ನೋಡಿಲ್ಲ. ಸೊ ಆ ಸೆಷನ್ಸ್ ಕೋರ್ಟ್ಗೆ ಬಂದಿದ್ದಾರೆ ಪವಿತ್ರ ಗೌಡ ಅವರ ತಾಯಿ. ಗೊತ್ತಿತ್ತು ಅವರಿಗೆ ಪವಿತ್ರ ಗೌಡ ಅವ್ರನ್ನ ಇವತ್ತು ಕೋರ್ಟ್ಗೆ ಕರ್ಕೊಂಡು ಬರ್ತಾರೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಈಗ ಸದ್ಯ ಕೋರ್ಟ್ನ ಕಾರಿಡಾರ್ನಲ್ಲೇ ಕುಳಿತಿದ್ದಾರೆ ಎಲ್ಲರೂ ಕೂಡ. ಯಾರೂ ಕೂಡ ಕೋರ್ಟ್ ಆವರಣದ ಒಳಕ್ಕೆ ಅಂದರೆ ಕೋರ್ಟ್ ಹಾಲ್ಗೆ ಬಿಟ್ಟಿಲ್ಲ, ಹೋಗಿಲ್ಲ. ಎಲ್ಲರೂ ಕೂಡ ನ್ಯಾಯಮೂರ್ತಿಗಳು ಬಂದು ಅಮೀನ ಕರಿಬೇಕು. ಅದು ಪ್ರಕ್ರಿಯೆ ನಡೆಯೋದೇ ಹಾಗೆ ಯಾವಾಗಲೂ ಕೂಡ. ಅಲ್ಲಿಯ ತನಕ ಅವರು ಅಲ್ಲಿ ಕಾಯಬೇಕಾಗತ್ತೆ. ಈವನ್ ವಕೀಲರು ಕೂಡ ಒಳಗಡೆ ಹೋಗಿರಲ್ಲ, ಅವರು ಕೂಡ ವೆಯ್ಟ್ ಮಾಡ್ತಾರೆ. ಕೋರ್ಟ್ ಪ್ರಕ್ರಿಯೆಗಳು ನಡೆಯೋದೇ ಈ ರೀತಿಯಲ್ಲಿ. 2:45 ವೇಳೆಗೆ ಅಂತ ಹೇಳಿದರು. 2:45 ವೇಳೆಗೆ ಎಲ್ಲವೂ ಕೂಡ ಆರಂಭ ಆಗುತ್ತೆ. ಸೊ ಹಾಗಾಗಿ ಪ್ರತಿಯೊಬ್ಬರಿಗೂ ಟೆನ್ಷನ್ ಇದ್ದೇ ಇರುತ್ತೆ. ಯಾಕೆಂದರೆ ಇದು ಭವಿಷ್ಯದ ವಿಚಾರ, ದರ್ಶನ್ ಭವಿಷ್ಯದ ವಿಚಾರ, ಪವಿತ್ರ ಗೌಡ ಭವಿಷ್ಯದ ವಿಚಾರ. ಏನು ಎತ್ತ ಅಂತಕ್ಕಂಥದ್ದೆಲ್ಲವೂ ಕೂಡ ಇನ್ನು ಮುಂದೆ ಆಗುತ್ತಲ್ಲ. ಪ್ರತಿಯೊಂದು ಕೂಡ ಅವ್ರ ಪರವಾಗಿ ವಕೀಲರನ್ನ ಇಡ್ತಾರೆ, ಅದು ವಾದ ಪ್ರತಿವಾದಗಳು ನಡೆಯುತ್ತೆ, ಎಲ್ಲ ಫೈನ್. ಬಟ್ ಏನಾಗುತ್ತೆ ಭವಿಷ್ಯ? ಅಪರಾಧಿ ಅಂತ ಆಗುತ್ತಾ, ನಿರಪರಾಧಿ ಅಂತ ಘೋಷಣೆ ಆಗುತ್ತಾ ಇಲ್ವಾ? ಈ ಟೆನ್ಷನ್ ಇದ್ದೇ ಇರುತ್ತೆ. ಇವತ್ತಲ್ಲ, ಯಾವತ್ತು ಇವರು ಪೊಲೀಸರು ಇವ್ರನ್ನ ಅರೆಸ್ಟ್ ಮಾಡಿದ್ರು ಅವತ್ತಿಂದಲೂ ಈ ಟೆನ್ಷನ್ ಇದ್ದೇ ಇರುತ್ತೆ. ಯಾಕೆ ಅಂತಂದರೆ ಕಾನೂನು ಪ್ರಕಾರ ಇವರು ಆರೋಪಿಗಳು. ಈಗ ಕೋರ್ಟ್ ಜಡ್ಜ್ಮೆಂಟ್ ಬರೋ ತನಕ ಆರೋಪಿಗಳು, ಬಂದ ನಂತರ ನೋಡೋಣ ಅಪರಾಧಿಗಳ ಅಲ್ವಾ ಅಂತನ್ಬಿಟ್ಟು. ಹಾಗಾಗಿ ಎಲ್ಲರೂ ಕೂಡ ನೋಡಿ